ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏಡಿ ಸಾರು ಅಥವಾ ಕ್ರ್ಯಾಬ್ ಸಾರನ್ನು ಬಸಳೆ ಜೊತೆ ಹೇಗೆ ಮಾಡೋದನ್ನು ತೋರಿಸ್ತಾ ಇರೋದು. ಬಸಳೆಯನ್ನು ಅದ್ರ ಜೊತೆ ಹಾಕಿ ನಾನು ಸಾರನ್ನು ಮಾಡ್ತಾ ಇರೋದು. ಇದು ತುಂಬ ಹಿಂದಿನ ಕಾಲದ ಒಂದು ರೆಸಿಪಿ. ಇದು ಇವಾಗ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರು ಮಾಡ್ಕೊಳ್ತಾರೆ. ಆದರೆ ಕೆಲವರಿಗೆ ಗೊತ್ತಿಲ್ಲದಿದ್ದವರಿಗೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು. ನೀವು ಬಸಳೆ ಸಿಕ್ಕಿದರೆ ಅಥವಾ ಏಡಿ ಬಸಳೆ ಎರಡು ಸಿಕ್ಕಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಕೊಡುತ್ತೆ, ಅದು ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿದರೆ ಅದೆರಡು ಜೊತೆ ಮತ್ತೆ ನೀವು ಬಸಳೆ ಸಿಕ್ಕಿದಾಗ ಕ್ರ್ಯಾಬನ್ನು ತೊಗೊಬಂದುಬಿಟ್ಟು ಈ ಥರ ಒಂದು ಸಾರನ್ನು ಮಾಡ್ಕೊಳ್ತೀರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನಾನೊಂದು ಅರ್ಧ kg ಆಗುವಷ್ಟು ಏಡಿ ಇದೆ. ಇದು ಸಮುದ್ರದ ಏಡಿ. ಹೊಳೆಯಲ್ಲಿರುವ ಏಡಿ ಆದರೆ ಸ್ವಲ್ಪ ದಪ್ಪ ಅಂದರೆ ಹಾರ್ಡಾಗಿರುತ್ತೆ ಮತ್ತು ಬ್ಲ್ಯಾಕ್ ಕಲರಲ್ಲೂ ಇರುತ್ತೆ. ಇದು ಹೊಳೆ ಏಡಿ ಅಲ್ಲ, ಸಮುದ್ರದಲ್ಲಿರುವಂಥ ಏಡಿ. ಇದಕ್ಕೆ ನಾವು ಜಾರಿ ಅಂತಲೂ ಕರಿತೀವಿ. ಇಲ್ಲಿ ಮನೆಯಲ್ಲಿ ಬೆಳೆದಿರುವಂಥ ಸ್ವಲ್ಪ ಬಸಳೆಯನ್ನು ನಾನು ತೊಗೊಬಂದು ಇಟ್ಕೊಂಡಿದ್ದೆ ಕಟ್ ಮಾಡಿಬಿಟ್ಟು. ಇದರಲ್ಲಿ ಈಗ ದಂಟನ್ನು ಹಾಕಲ್ಲ, ನಾನು ಬರೀ ಸೊಪ್ಪನ್ನಷ್ಟೇ ಹಾಕಿದ್ದೆ. ದಂಟನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ತುಂಬ ಹೊತ್ತು ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ ಅಂತೇಳಿ ಸೊಪ್ಪನ್ನಷ್ಟೇ ಹಾಕಿ ಇವತ್ತು ಮಾಡ್ತಾಯಿರೋದು. ದಂಟನ್ನು ಹಾಗೆ ಇಟ್ಟು ಇನ್ನೊಮ್ಮೆ ಅದನ್ನು ಸಾರು ಮಾಡ್ಕೊಳ್ತೇನೆ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊವನ್ನು ಕಟ್ ಮಾಡಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಕಿ ಮೊದಲು ಈ ಸೊಪ್ಪನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋದೀಗ. ಸ್ವಲ್ಪ ನೀರು, ಅರಿಶಿಣದ ಪುಡಿ, ಉಪ್ಪು ಹಾಕಿ ಇದನ್ನು ಸೊಪ್ಪು ಬೇಗನೆ ಬೆಂದುಬಿಡುತ್ತೆ. ದಂಟಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ದಂಟನ್ನು ಹಾಕಲಿಲ್ಲ. ದಂಟನ್ನು ಕೂಡ ಹಾಕ್ಕೊಂಡು ಈ ಒಂದು ಸಾರನ್ನು ಮಾಡ್ಕೊಳ್ಬೋದು. ಈಗ ಇದನ್ನು ಫಸ್ಟಿಗೆ ಬೇಯಿಸ್ಕೊಳ್ಳೋಣ. ಇದನ್ನು ಸೈಡಲ್ಲಿ ಅಂದರೆ ಬೇಯಲಿಕ್ಕೆ ಇಟ್ಟಿರ್ತೇನೆ. ಅಷ್ಟೊತ್ತಿಗಾಗಲೇ ನಾನಿಲ್ಲಿ ಜಾರಿ ಅಥವಾ ಕ್ರ್ಯಾಬನ್ನು ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನೀಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಬಸಳೆ ಸೊಪ್ಪು ಬೇಯುವ ತನಕ ಅದನ್ನು ಸೈಡಲ್ಲಿ ಇಡ್ತೇನೆ. ಇಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೆ. ಒಂದು 1/4 ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಒಂದು 10-15 ಮೆಂತ್ಯ ಕಾಳು, ಹಾಗೆ ಒಂದು 10-15 ಕಾಳು ಮೆಣಸು, ಪೆಪ್ಪರನ್ನು ಹಾಕ್ತಾಯಿದ್ದೆ. ಎಲ್ಲ ಮಸಾಲೆಗಳನ್ನು ನಾನು ಹುರಿದು ಈಗ ಈ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳೋದು. ಎಲ್ಲವನ್ನು ಹುರಿದಿರೋದು, ಮೆಣಸಿನಕಾಯಿನೂ ಕೂಡ ಮಸಾಲೆಗಳನ್ನು ಕೂಡ ಹುರಿದೇ ನಾನು ಹಾಕ್ತಾ ಇರೋದಿಲ್ಲ. ಹಸಿ ಮಸಾಲೆ ಯಾವುದು ಹಾಕ್ತಾಯಿಲ್ಲ. ಎಲ್ಲನೂ ನೀವು ಹುರಿದು ಹಾಕಬೇಕಾಗತ್ತೆ. ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಇಲ್ಲಿ ನಾನು ಈಗ ಅದನ್ನೆಲ್ಲವನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತೇನೆ. ಟೊಮೆಟೊನೂ ಕೂಡ ಹಾಕಿದ್ದೆ, ಹಾಗಾಗಿ ನೋಡಿಕೊಂಡು ಹುಳಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ನೈಸಾಗಿ ಈಗ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈ ಕಡೆ ಬಸಳೆ ಸೊಪ್ಪು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಇದು ಬಸಳೆ ಸೊಪ್ಪಷ್ಟೇ ಆಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ. ನಾನು ದಂಟನ್ನೇ ಹಾಕಲಿಲ್ಲ. ದಂಟು ಕೂಡ ಹಾಕ್ಕೊಳ್ಬೋದು, ದಂಟು ಹಾಕಿದ್ರೂ ಚೆನ್ನಾಗಾಗತ್ತೆ. ಈಗ ನಾನಿಲ್ಲಿ ಬಸಳೆ ಸೊಪ್ಪು ಬೆಂದ ನಂತರ ಈ ಏಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಕೊಡುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ. ಏಡಿ ಸ್ವಲ್ಪ ಹೀಟಾಗಿರೋದ್ರಿಂದ ಬಸಳೆ ಸೊಪ್ಪು ಹಾಕಿ ಮಾಡೋದ್ರಿಂದ ಬಸಳೆ ಸೊಪ್ಪು ತುಂಬ ತಂಪು ದೇಹಕ್ಕೆ, ಹಾಗಾಗಿ ಎರಡು ಕೂಡ ಮ್ಯಾನೇಜ್ ಆಗುತ್ತೆ. ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕ್ತಾಯಿದ್ದೆ ನೋಡಿ. ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗಾಗೋದೂ ಬೇಡ, ತುಂಬ ದಪ್ಪನೂ ಬೇಡ. ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಮೀಡಿಯಮ್ಮಾಗಿ ಕರೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೆ ನೋಡಿ. ಜಾರಿಗೂ ಮತ್ತು ಬಸಳಿಗೂ ಉಪ್ಪು ಹಾಕಿದ್ದೆ. ನೋಡಿಕೊಂಡು ಉಪ್ಪು ಜಾಸ್ತಿ ಅನಿಸಿದರೆ ಬೇಡ, ಕಡಿಮೆ ಅನಿಸಿದ್ರಷ್ಟೇ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ತುಂಬ ಟೇಸ್ಟ್ ಕೊಡುತ್ತೆ. ರೋಟಿಗೂ ಚಪಾತಿಗೂ ಚೆನ್ನಾಗಿ ಅನಿಸುತ್ತೆ. ವೈಟ್ ರೈಸಿಗೂ ಬಾಯ್ಲ್ಡ್ ರೈಸಿಗಂತೂ ಸೂಪರ್ ಕಾಂಬಿನೇಷನು. ನಮ್ಮ ಉಡುಪಿ, ಮಂಗಳೂರು, ಕುಂದಾಪುರ ಕಡೆ ಅಂತೂ ತುಂಬ ಫೇಮಸ್ ಇದು. ಜಾರಿ ಜೊತೆ ಈ ಒಂದು ಬಸಳೆಯನ್ನು ಹಾಕಿ ಮಾಡೋದು ಅಷ್ಟೇ ಟೇಸ್ಟು ಕೂಡ ಹೌದು. ಈಗ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಬಸಳೆ ಜೊತೆ ನಾನು ಏಡಿ ಸಾರನ್ನು ಮಾಡಿ ತೋರಿಸಿದೆ ನಿಮಗೆ. ನೀವು ಒಮ್ಮೆ ಟ್ರೈ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೂಪರಾಗಿ ಟೇಸ್ಟಿಯಾಗಿರುವಂಥ ಜಾರಿ ಸಾರು ಬಸಳೆ ಸೊಪ್ಪಿನ ಜೊತೆ ರೆಡಿಯಾಗಿದೆ. ಈಗ ನೀವು ಖಂಡಿತ ಇದು ಸಿಕ್ಕಿದರೆ ಖಂಡಿತ ಮಾಡ್ಕೊಳ್ಳಿ. ಎಷ್ಟು ರುಚಿ ಕೊಡುತ್ತಂತ ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು.